ಸಿಯಾರಾ ಇದೊಂದು ಸೆನ್ಸೇಷನಲ್ ಬ್ಲಾಕ್ ಬಾಸ್ಟರ್ ಇಟ್ಟು ಜಸ್ಟ್ ವರ್ಡ್ ಆಫ್ ಮೌತ್ ಇಂದ ಜಸ್ಟ್ ಲಾಸ್ಟ್ ವೀಕಿಂದ ಸಿಕ್ಕಾಪಟ್ಟೆ ಇಟ್ಟಾಗ್ಬಿಟ್ಟಿದೆ. ಜಸ್ಟ್ ಹಿಂದಿಲಿ ಅಷ್ಟೇ ಅಲ್ಲ, ನಮ್ಮ ಸೌತ್ ಇಂಡಿಯನ್ನ ಎಲ್ಲ ಕಡೆ ಸಖತ್ತು ಹೌಸ್ಫುಲ್ ಆಗಿ ಓಡ್ತಾ ಇದೆ. ಟಿಕೆಟ್ಗಳು ಕೂಡ ಸಿಗೋದಕ್ಕೆ ಕಷ್ಟ ಆಗಿದೆ. ಅಷ್ಟು ಚೆನ್ನಾಗಿ ಇವಾಗ ಪಿಕಪ್ ತಗೊಂಡು ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ. ನಮ್ಮ ಯೂತ್ಸ್ಗಂತೂ ಈ ಮೂವಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಓವರ್ ಆಕ್ಷನ್ಗಳನ್ನ ನೋಡ್ತಾ ಇದೀವಿ. ಥಿಯೇಟ್ರಲ್ಲಿ ಎಷ್ಟೆಷ್ಟು ಜನ ಬಿದ್ದೇ ಹೋಗ್ತಾರೆ. ಅಂದ್ರೆ ಫಿಲಮ್ ಸಿಕ್ಕಾಪಟ್ಟೆ ಜನಕ್ಕೆ ಸಖತ್ ಕನೆಕ್ಟ್ ಆಗಿದೆ ಅಂತಾನೆ ಅರ್ಥ. ಈ ಸಿನಿಮಾದ ಕಥೆಯಲ್ಲಿ ಯಾವುದೇ ಹೊಸ ಎಲಿಮೆಂಟ್ನ ಆ್ಯಡ್ ಮಾಡಿಲ್ಲ ಅಂದ್ರೂ ಬಟ್ ಇದರ ಪ್ರೆಸೆಂಟೇಷನ್ ಮಾತ್ರ ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ. ಅಷ್ಟೆಲ್ಲ ಇದರಲ್ಲಿರೋ ಟ್ವಿಸ್ಟ್ಗಳು ಮತ್ತು ಟರ್ನ್ಗಳು ಕೂಡ ಡಿಫ್ರೆಂಟ್ ಆಗಿದ್ದಾವೆ. ನಿಜ ಆಡಿಯನ್ಸ್ನ ಎಂಗೇಜ್ ಮಾಡುತ್ತೆ ಮತ್ತು ಎಮೋಷನ್ ಆಗೋ ಥರ ಕೂಡ ಮಾಡುತ್ತೆ. ಈ ಫಿಲಮ್ ಡೈರೆಕ್ಟ್ ಮಾಡಿರೋ ಡೈರೆಕ್ಟರ್ಗೆ ಸ್ವಲ್ಪ ಇಟ್ಟಿದೆ ಮತ್ತು ರೆಕಗ್ನೈಸ್ ಕೂಡ ಆಗಿದ್ದಾರೆ. ಬಟ್ ಇದರಲ್ಲಿರೋ ಹೀರೋ ಮತ್ತು ಹೀರೋಯಿನ್ನು ಹೊಸಬ್ರು. ಈ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋ ಹೀರೋ ಮತ್ತು ಹೀರೋಯಿನ್ನು ಹೊಸಬ್ರೇನೆ. ಬಟ್ ಮೊದಲನೇ ಫಿಲಮಲ್ಲೇ ಇವರಿಬ್ಬರು ಆ್ಯಕ್ಟಿಂಗು ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಇವರಿಬ್ಬರು ಕೆಮಿಸ್ಟ್ರಿ ತುಂಬ ಜನ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಹೀರೋ ಅಹನ್ ಪಾಂಡ್ಯ ಕ್ರಿಶ್ ಕಪೂರ್ ಆಗಿ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅನಿತ್ ಪಾದ ವಾಣಿಯಾಗಿ ಅವರು ಕೂಡ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಎರಡು ಕ್ಯಾರೆಕ್ಟರ್ಗಳು ಕೂಡ ಡಿಫ್ರೆಂಟ್ ಎಮೋಷನ್ಸ್ನ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಅದರಲ್ಲೂ ವಾಣಿ ಅವರ ಮೆಮೊರಿನ ಕಳ್ಕೊಂಡಿರೋ ಥರ ಒಂದು ಕ್ಯಾರೆಕ್ಟರ್ನ ಸಖತ್ ಪ್ಲೇ ಮಾಡಿದ್ದಾರೆ. ಇನ್ನು ಈ ಒಂದು ಮೂವಿಯ ಪ್ಲಾಟ್ ಲೈನ್ ವಿಷಯಕ್ಕೆ ಬಂದರೆ ನಮ್ಮ ಹೀರೋಯಿನ್ ವಾಣಿ ಇವ್ರಿಗೆ ಲವಲ್ಲಿ ಬ್ರೇಕಪ್ ಆಗಿರುತ್ತೆ. ಆ ಒಂದು ಡಿಪ್ರೆಷನಲ್ಲಿ ಇರ್ತಾರೆ. ಅಂಥ ಟೈಮಲ್ಲಿ ಒಬ್ಬ ಮ್ಯೂಸಿಕ್ ಸ್ಟಾರ್ ಆಗಬೇಕು ಅಂತ ಸ್ಟ್ರಗಲ್ ಮಾಡ್ತಿರೋ ಕ್ರಿಶ್ ಕಪೂರು ಪರಿಚಯ ಆಗ್ತಾರೆ. ಇವರಿಬ್ಬರು ಮಧ್ಯೆ ಲವ್ ಯಾವ ಥರ ಆಯಿತು ಮತ್ತು ಆಮೇಲಿಂದ ನಮ್ಮ ಹೀರೋಯಿನ್ನು ಯಾವ ಥರ ಡಿಸೀಸ್ಗೆ ಒಳಗಾದ್ರು, ಇದೇ ಮೇನ್ ಸ್ಟೋರಿ ಲೈನು. ನಿಜ ಆಡಿಯನ್ಸ್ಗೆ ಈ ಒಂದು ಸ್ಮಾಲ್ ಪ್ಲಾಟ್ ಲೈನ್ನ ಸಿಕ್ಕಾಪಟ್ಟೆ ಎಂಗೇಜಿಂಗಲ್ಲಿ ರೈಟಿಂಗ್ ಬರ್ಕೊಂಡು ಚೆನ್ನಾಗೇ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಲವರ್ಸ್ಗಳಿಗೆ ಈ ಒಂದು ಮೂವಿ ಸಖತ್ ಕನೆಕ್ಟ್ ಆಗುತ್ತೆ. ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ರಿಗೂ ಕೂಡ ಈ ಒಂದು ಮೂವಿ ಸಖತ್ ಕನೆಕ್ಟ್ ಆಗುತ್ತೆ. ರೊಮ್ಯಾನ್ಸ್ ಮೂವಿ ಆಗಿರೋ ಇದರ ಒಂದು IMDb 7.9 ಇದೆ. ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇದೆ. ಫ್ಯಾಮಿಲಿ ಜೊತೆ ಟ್ರೈ ಮಾಡಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಲವರ್ಸ್ ಜೊತೆ ಹೋಗಿ ಟ್ರೈ ಮಾಡಿ. ನನ್ನ ಒಂದು ಒಪಿನಿಯನಿಗೆ ಬಂದರೆ ಇದೊಂದು ಗುಡ್ ಮೂವಿ. ಬಟ್ ಲವರ್ಸ್ಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ಬೋದು. ಬಟ್ ನಮ್ಮ ಕಥೆನೇ ಬೇರೆ ಬಿಡಿ. ಈ ಒಂದು ಮೂವಿಯ ಡೈರೆಕ್ಟರ್ ಬಂದ್ಬಿಟ್ಟು ಮೋಹಿತ್ ಸೂರಿ. ನಿಜ ಅವರ ಒಂದು ಜಾಬ್ನ ಕರೆಕ್ಟಾಗಿ ಮಾಡಿದ್ದಾರೆ. ಅಷ್ಟೆಲ್ಲ ಈ ಮೂವಿನಲ್ಲಿರೋ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಮತ್ತೆ ಮ್ಯೂಸಿಕ್ಗೆ ಈ ಒಂದು ಮೂವಿ ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗಿದೆ. ನಿಜ ರೊಮ್ಯಾನ್ಸ್ ಮೂವೀಸಲ್ಲೇ ಆಗಲಿ, ಲವ್ ಸ್ಟೋರೀಸ್ ಮೂವೀಸಲ್ಲೇ ಆಗಲಿ, ಸಾಂಗ್ಸ್ಗಳು ಮತ್ತೆ BGMಸ್ಗಳು ಸಿಕ್ಕಾಪಟ್ಟೆ ಮ್ಯಾಟ್ರ್ ಮಾಡುತ್ತೆ. ಇಲ್ಲಿ ಕೂಡ ಅದಾಗಿದೆ. ಅದಕ್ಕೆ ನೋಡ್ತಕ್ಕಂಥ ವ್ಯೂವರ್ಸ್ಗೆ ಡಿಫ್ರೆಂಟ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಆಗೋದು. ನನಗೇನೋ ಫಿಲಮ್ ಇಷ್ಟ ಆಯಿತು. ಬಟ್ ನಿಮಗೆ ಇನ್ನೂ ತುಂಬ ಇಷ್ಟ ಆಗ್ಬೋದು ಅಥವಾ ನಿಮ್ಮ ಫೇವ್ರೇಟ್ ಮೂವಿ ಕೂಡ ಇದಾಗಿ ಟರ್ನ್ ಆಗ್ಬೋದು. ಇಂಟ್ರೆಸ್ಟ್ ಇದ್ರೆ ನೋಡಿ. ಬಟ್ ಹಿಂದಿಲಿ ಮಾತ್ರ ಇದೆ ಈ ಮೂವಿ. ಇನ್ನೂ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಯಾವುದಕ್ಕೂ ಡಬ್ ಆಗಿಲ್ಲ. ಮೇ ಬಿ ನೆಕ್ಸ್ಟ್ ವೀಕ್ಗಳಲ್ಲಿ ಡಬ್ಬಾಗಿ ಬರ್ಬೋದು ಅಥವಾ ಹಿಂದಿಲೇ ಬರ್ಬೋದು. ನೋಡೋಣ ಹೆಂಗಾಗುತ್ತೆ ಅಂತ. ನೀವು ಅಷ್ಟು ಇಂಟ್ರೆಸ್ಟ್ ಇದ್ದು ನಿಮಗೆ ಹಿಂದಿ ಚೆನ್ನಾಗೇ ಬರುತ್ತೆ, ಲ್ಯಾಂಗ್ವೇಜ್ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ ಅನ್ನಂಗಿದ್ರೆ ಹೋಗಿ ನೋಡಿ. ಅಥವಾ ನೀವು ನಮ್ಮ ಭಾಷೆನಲ್ಲೇ ಈ ಮೂವಿನ ನೋಡಬೇಕು ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಷ್ಟೇ. ಮತ್ತೆ ನಾವು ಸಿಗ್ತಾ ಇರೋಣ. ಬಾಯ್.